ಎನ್ನುವುದು ತಪ್ಪು ಕಣೆ, ತಪ್ಪು. ನೋಡು, ಯಾವುದಾದರೂ ಕುಂಟ ಭಿಕ್ಷುಕನೊಂದಿಗೆ ಮದುವೆಯಾಗಿ ಹಾಯಾಗಿರುತ್ತಿನ್ನ ಬರ್ತೇನೆ. ನಿಲ್ಲ ಆದಿತ್ಯ, ಈ ಸಾಧಿಯನ್ನು ಮನಸ್ಸು ನೋಯಿಸಿ ಅಯ್ಯೋಳ ಜೀವನವನ್ನು ಹಾಳು ಮಾಡಿದೆಯಲ್ಲ, ಈ ಸಾಧುವಿಯ ಶಿಕ್ಷೆ ನಿನಗೆ ತಪ್ಪಿದ್ದಲ್ಲ. ಒಂದಲ್ಲ ಒಂದು ದಿವಸ ಈ ಸಾಧುವಿಯ ಶಾಪ ನಿನಗೆ ತಟ್ಟುತ್ತೆ. ಇನ್ನಂತ ಸಾಧುವಿಯ ಶಾಪದಿಂದ ಮೋಕ್ಷ ಪಡೆಯಲು ನೀನೇನು ಸತ್ಯ ಪ್ರತಿನಿಧಿ ಅಲ್ಲ. ಇದು ತ್ರೇತಾಯುಗವಲ್ಲ, ದ್ವಾಪರ ಯುಗವಲ್ಲ, ಇದು ಕಲಿಯುಗ ಕಡೆ, ಕಲಿಯುಗ. ಗುಡ್ ಬಾಯ್, ಬರ್ತೀನಿ. ಅಯ್ಯೋ ಅಯ್ಯೋ ದೇವ್ರೆ, ಯಾವ ಪಾಪ ಮಾಡಿದ್ರೆ ಅಂತ ನನಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟೆ. ಈ ಪಾಪದ ಪಿಂಡನ್ನು ಈ ಭೂಮಿ ಮೇಲೆ ಹೇಗೆ ಬದುಕಲಿ? ನಮ್ಮಣ್ಣ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ನಮ್ಮಣ್ಣ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದಾನೆ. ಈಗ ನನಗೆ ನಾನು ದ್ರೋಹ ಮಾಡಿಬಿಟ್ಟೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನು? ಈ ಪಾಪದ ಪಿಂಡಕ್ಕೆ ಹೊಣೆ ಯಾರು? ನನ್ನ ಪಾಪದ ಹಣೆಗೆ ಪುಣ್ಯದ ಸಿಂಧೂರ ಯಾರು ಇಡ್ತಾರೆ? ಇಲ್ಲ, ನನ್ನಂತ ಪಾಪಿ ಬದುಕಬಾರದು. ನಮ್ಮಣ್ಣ ಕೇಳಿದ್ರಿ ನಾನೇನಂತ ಉತ್ತರ ಹೇಳಿ? ಇಲ್ಲ, ನಮ್ಮಣ್ಣನಿಗೆ ಈ ವಿಷಯ ಹೇಳಬಾರ್ದು. ನಾನು ಬದುಕಬಾರ್ದು, ನಾನು ಬದುಕಲೇಬಾರ್ದು. ಅಮ್ಮ, ಫಸ್ಟ್ ನೈಟಿಗೆ ಮಾತ್ರ ಇನ್ನೂ ಕಾಯ್ಕೊಂತ ನಿಂತೀನಿ ನೋಡ್ರಿ. ಅವನು ಎಷ್ಟು ದಿವಸ ಕಾಯ್ಬೇಕ್ರಿ, ತಡ್ಕೊಳಕ್ ಆಗೋದಿಲ್ರಿ ಅವನಾನ. ಅಲ್ಲ, ನನ್ನ ಕೈ ಬಿಟ್ಟು ಯಾರ ಕೈ ಇಟ್ಕೊಂಡು ಓಡ್ ಹೋದ್ಲೋ ಏನು ಗೊತ್ತಾಗಂಗಿಲ್ಲ. ಈಕೆ ಸತ್ಯ ಸಿಗ್ತಾನೆ ಇಲ್ಲ ಆಕೆ. ಇವತ್ತೇನು ಅಂತಾರಲ್ಲಿ ತುಪ್ಪದ ಊಟ ಉಣ್ಣಾಕಿ ಹುಚ್ಚಿಲಿ ಕೈ ತಗೊಂಡಾಗಿರ್ತಂದ್ರೆ ಹಂಗಾಯ್ತು ನನ್ನ ಪರಿಸ್ಥಿತಿ. ಅಲ್ಲ, ಆ ಡ್ರೈವರ್ ನನ್ನ ಮಗ ಅಂಡಾ ಕಡಿ ಏನಾದ್ರು ನಮ್ಮ ಪಲ್ಯನ ಹಾಕೊಂಡು ಹೋಗ್ಯಾನೋ ಅಂತ ನಮ್ಗೆ ಯಾಕೋ ಡೌಟ್ ಬರಕತ್ತೈತಿ. ಕೊಂಡು ನನ್ನ ಮಗ ಕೈಯಾಗ ಚಂಬಿ ಹಿಡ್ಕೊಂಡು ಇತ್ತಾಗ ಬರಕತ್ತಾನ. ಅವ್ನ ಹಿಂದೆ ಪಲ್ಯ ಏನಾದ್ರು ಬರ್ತಾಳೋ ಅಂತ ನಾನು ನೋಡ್ಕೊಂತ ಇರ್ತೀನಿ. ಸ್ವಲ್ಪ ಮರ್ಯಾಗಿರ್ತೀನಿ. ಬಲ್ಲಿ ಬಲ್ಲಿ ನನ್ನ ಮಗ, ಬಲ್ಲಿ 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 ನನ್ನ ಮಗ ಬಲ್ಲಿ. ಅಲ್ಲ, ಕೂಲಿ ಹೆಂಗಸಿಗೆ ನಾಲ್ಗೆ ಹೆಚ್ಚು, ಕೂಲಿ ದನಕ್ಕೆ ಹಾಲು ಹೆಚ್ಚು ಅಂತಾರ. ಆದ್ರೆ ನಾ ಕಟ್ಟಿದ್ದನ ಎಲ್ಲೋ ತಪ್ಪಿಸ್ಕೊಂಡು ಹೋಗೈತಿ. ಇನ್ನೂ ಅದ್ರ ಹಾಲು ಕುಡಿಯೋದೆಲ್ಲಿಂದ ಬಂತು? ಅಲ್ಲ, ಆ ದನ ಏನಾದ್ರು ಗೂಳಿ ನನ್ನ ಮಗ ಕಂಟಿ ಅಟ್ಟಿಯೊಳಗೇನಾದ್ರೂ ಸೇರ್ಕೊಂಡ್ ಬಿಟ್ಟೈತೋ ಏನೋ. ಬರ್ಲಿ, ಯಾರನ್ನ ನಂಬಿದ್ರು ಆ ಪಕ್ಕದ ಹಿಡ್ದವ್ನ ಮಾತ್ರ ನಂಬಾರ್ದು ನೋಡಿ. ಏನಂದಿ? ಪಂಗಡ ಪಕ್ಕಡ ಪಕ್ಕಡ ಮಗನ. ಅಲ್ಲ, ಕೊನೆಗೂ ನಿನ್ನ ಈ ಡ್ರೈವರ್ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ರೇ ರೇ ಮಗನ, ರೇ ಮಗನ, ಹೇಳು ಹೇಳು, ನನ್ನ ಪಲ್ಯನ್ ಎಲ್ಲಿ ಬಚ್ಚಿಟ್ಟಿದ್ಯಾ ಮೊದ್ಲು ಹೇಳು. ಹೇಳ್ತೀಯಾ ಹೇಳ್ತೀಯೋ? ತಿರ್ಗೋಕಿ ನನ್ನ ಮಗನೇ, ನಾನು ಹುಡ್ಕಾಕತ್ತೀನಿ. ಮತ್ ನಿಂದ ಮನೆ ಕಾಟ ಶುರು ಆಯ್ತಲ್ಲಪ್ಪ. ಅಲ್ಲ, ಪಾಪ ಅಂತ ಹೆಗ್ರ ಮೇಲೆ ಕುಡ್ಸ್ಕೊಂಡ್ರ ಕಿವಿ ಮ್ಯಾಗ ಹುಚ್ಚಿ ಹೋಯ್ತಂತೆ. ಅಂತ ಪರಿಸ್ಥಿತಿ ಆಯ್ತು ಈ ನನ್ನ ಮಗನ ಸಂಘ ಮಾಡಿ. ನಿನ್ ಮನೆ ಮಂಗ ಹೋಗ್ಲಿ, ನಾಯಿ ಹೋಗ್ಲಿ, ಹಂದಿ ಹೋಗ್ಲಿ, ಗೋಳಿ ಹೋಗ್ಲಿ ಮಗನ. ಅಲ್ಲ ಲೇ, ಆ ಪಲ್ಲಿ ಕುತ್ತಿಗೆ ನಾ ತಾಳಿ ಕಟ್ಟೀನಿ. ಆಕೆ ನಿನ್ ಹೆಂಡತಿ ಅಂತ ಹೇಳಿದ್ರೆ ಮಗನ, ನಿನ್ ಕೈಯಾಗಿ ಚಂಪ್ ಕಸದು ಇಲ್ಲೇ ಇಲ್ಲೇ ನಿಂತಲ್ಲೇ ಲಾರಿ ಹಾಕ್ಬಿಡ್ತೀನಿ ಮಗನ. ನೀ ಯಾವಾಗ ಬಂದಿ?
ನೀ ಯಾವಾಗ ಬಂದಿ ಏ, ಅಲ್ಲ ಈ ಡ್ರೈವರ್ ನನ್ ಮಗ ಈ ಹಲ್ಕ ನಾಲ್ಕು ನನ್ ಮಗ ನಿಂಗೆ ತನ್ನ ಹೆಂಡತಿ ಅಂತ ಹೇಳಕತ್ತೇನೆ ಒಂದ್ಸಲ ಚಾ ಕಲ್ಸಿ ಅವ್ನ ಮುಗಿದ್ಮೇಲೆ ಅಂತ ಉಗ್ದು ಹೇಳು ಉಗ್ದು ಹೇಳು ಏಯ್ 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 ಮಗನ ಈ ಕಡೆ ಪಲ್ಲೆ ಅವ್ರಿಗೆ ಯಾವ್ದೋ ಹುಚ್ಚು ನಾಯಿ ಕಚ್ಚಿರ್ಬೇಕು ಬೆಳಿಗ್ಗಿಂದ ಬೋ 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 ಅಂತ ಕಿರ್ತಾವನೆ ಹೊಸಿ ನೀ ಎತ್ತು ತೋರ್ಸು ಆ ಕಟ್ಟಿ ತಾಳಿನ ಅಲ್ಲ ನಿಜ ನೀವಿಬ್ರು ಹೇಳಿದ ಖರೆ ಐತಿ ನಾನು ನಿಮ್ಮಿಬ್ಬರನ್ನ ಮದುವೆ ಆಗೇನಿ ಯಾಕಂದ್ರೆ ನೀವಿಬ್ರು ಕಂಡಂಗ್ ತುಂಬಾ ಇಷ್ಟ ಎಷ್ಟೇ ಆದ್ರೂ ಇಬ್ಬರ ಗಂಡರ ಮುದ್ದಿನ ಹೆಂಡತಿ ನಾನು ಯಾಕ್ರೋ ಪಲ್ಲಿ ಓ ಈ ಪಾಪಿಗಳನ್ನ ತಾಯಿ ಕಟ್ಕೊಂಡ್ಬಿಟ್ಟಿಯ ಮುಗ್ದಾವತ್ತು ಯಾಕೆ ಇನ್ನು 4 ದಿವಸ ಯಾವ್ದಾದ್ರು ಆಕ್ಸಿಡೆಂಟ್ ಆಗ್ತದೆ ಸತ್ತೋಗೋದು ಗ್ಯಾರಂಟಿ ಹೌದಾ ಅವನು ಪಲ್ಲೆ ಏನು ನೋಡ್ತಾ ಇರು ಪಲ್ಲೆ ಒಂದಲ್ಲ ಒಂದಿನ ಈ 420 ಲೈನ್ ಮ್ಯಾನ್ ಕಂಬ ಹಾಕ್ಬೇಕಾದ್ರ ಕರೆಂಟ್ ಶಾಕ್ ಆಗಿ ಕಂಬದ ಮೇಲೆ ಚೂತಾರು ಒಂದು ಗ್ಯಾರಂಟಿ ನೋಡು ಹಾ ಗೊತ್ತು ಗೊತ್ತು ಒಬ್ಬರು ಸತ್ರ ಇನ್ನೊಬ್ರಾದ್ರೂ ಬದುಕಿರ್ಲಿ ಅಂತ ಇಬ್ರು ಕಡೆ ನಾನು ತಾಳಿ ಕಟ್ಟಿಸ್ಕೊಂಡೇನಿ ಒಂದ್ ಹೋದ್ರೆ ಇನ್ನೊಂದು ಆಫರ್ ಆಗಿರ್ಲಿ ಅಂತ ಚಿನ್ನ ಚಿನ್ನ ಹೇಳಣ್ಣ ನಿನ್ನ ಮನಸ್ಸು ನಿನ್ನ ಪ್ರೀತಿ ಈ ಹಲ್ಕಟ್ ದೇವಾಸಿ 4 ಹುಚ್ಚುಳ ಮಗನ ಅಂಡ ಕಡೆ ಕೊಟ್ರು ನೀನು ಸುಂದರವಾದ ಜೀವನ ಅದು ಮಾತ್ರ ನನಗ್ ಬೇಕು ಚಿನ್ನ ಕಮಾಂಡ್ ಅಲ್ಲಿ ಚಿಕ್ಕ ಜಾಗ ನನ್ ಕೊಟ್ರೆ ಸಾಕು ಹೇಳಿ ನನ್ನ ಅರ್ಧಂಗಿ ತೋರಿಸ್ತೀನಿ ನಿನ್ಗೆ 6 ಇಂಚಿನ ಪುಂಗಿ ಬಾಳ ಚಿನ್ನ ಮುಡಿಸ್ತೀನಿ ನಿನಗೆ ಮಲ್ಲಿಗೆ ಹೂವು ತೋರಿಸ್ತೀನಿ ನಿನಗೆ ಕರಿ ನಾಗರ ಹಾವು
ಏನಾಯ್ತು? ಆಗಂಗಿಲ್ಲ. ಆಗಂಗಿಲ್ಲ. ಇಲ್ಲಪ್ಪ. ಅಲ್ಲ ಯಾವನು ಕೂಳ್ತಾಳವಳು? ಅಲ್ಲ ಇದು ಹೌದು, ಸೊಂಟ 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 ತಿನ್ನ 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 ಸೊಂಟ ಸೊಂಟದ ವಿಷ ಬ್ಯಾಡಲ ಕೃಷ್ಣ, ಸೊಂಟದ ವಿಷ ಬ್ಯಾಡಲ ಕೃಷ್ಣ, ಸೊಂಟಕ್ಕಿಂತ ಸೂಪರ್ ಸೊಂಟ ಸೂಪರ್, ಬಾಡಿ ಡೇಂಜರು ಸೊಂಟದ ಆಸುಪಾಸು ಫುಲ್ ಡೇಂಜರು. ಇವತ್ತೇನು ನನ್ನ ಅಪೂರ್ವ ತುಂಬ ಸಂತೋಷದಲ್ಲಿದ್ದಂತೆ ಕಾಣುತ್ತದೆ. ಕಳ್ತಾಳಲ್ಲ, ಏನಾದರೂ ವಿಶೇಷನಾ? ಹಾಗೇನಿಲ್ಲ ನೋಡಿ, ಮೋಡದ ಮಧ್ಯದಲ್ಲಿದ್ದ ಈ ತಾರೆಯನ್ನು ತಂದು ನಿಮ್ಮ ಹೃದಯದ ಆಗಸದಲ್ಲಿ ಇಟ್ಟಿದ್ದೀರಲ್ಲ, ಅದೇ ಸಂತೋಷ. ಹೌದು ಅಪೂರ್ವ, ನಿನ್ನಂಥ ಪವಿತ್ರವಾದ ಹೆಣ್ಣು ನನ್ನ ಮನೆ ಹೊಸ್ತಿಲು ತೊಳೆದಿದ್ದು ನಿಜವಾಗಿ ನನ್ನ ಪೂರ್ವ ಜನ್ಮದ ಅದೃಷ್ಟವೇ ಸರಿ ಅಪೂರ್ವ. ನೋಡಿ, ತಾರೆ ಮಿನುಗೋದಕ್ಕೆ ಆ ಚಂದ್ರನೇ ಕಾರಣ. ಈ ಅಪೂರ್ವವಾಗಿ ಪ್ರೀತಿ ಸಿಗಬೇಕಾದಲ್ಲಿ ಇದಕ್ಕೆ ನೀವೇ ಕಾರಣ ಅಲ್ವಾ? ಆ ಬಾನಂಗಳದಲ್ಲಿ ಆ ಚಂದ್ರ ತಾರೆ ಒಟ್ಟಿಗೆ ಇದ್ರೆ ಅದೆಷ್ಟು ವರ್ಣನಾತೀತ ಅಲ್ವಾ ಅಪೂರ್ವ? ಇಂತಹ ಸಮಯದಲ್ಲಿ ಈ ನಿಮ್ಮ ಪ್ರೀತಿಯ ಮಾತು ಹಾಡಾಗಿ ಹೊಂದಿದ್ರೆ ಚೆನ್ನ ಅಲ್ವಾ? ಹೌದು ಅಪೂರ್ವ, ನನಗೆ ಊಟಿಗೆ ಲೇಟ್ ಆಯ್ತು. ಬರಲ್ಲ? ಅಂದಾಗೆ ಸಾಯಂಕಾಲ ಬೇಗನೆ ಬನ್ನಿ. ಓಕೆ ಡಾರ್ಲಿಂಗ್. ನನ್ನ ಪತಿ ಆದಷ್ಟು ಬೇಗನೆ ಬಂದ್ರೆ ಅಷ್ಟೇ ಸಾಕು. ಎಲ್ಲಿ? ಅಣ್ಣ, ನೀನು ಏನಿದೆ ಇಲ್ಲಿ? ಏನಾಗಿದೆ ನಿನ್ನ ಕೈಗೆ? ಏನಾಯ್ತು? ಹೇಳಲ್ಲ. ಅಯ್ಯೋ, ಇಷ್ಟೊಂದು ಇದೆಯಾ? ಏನಾಯ್ತಲ್ಲ? ಅಯ್ಯೋ. ಅಣ್ಣ, ಸ್ವಲ್ಪ ನೋಡು. ಸ್ವಲ್ಪ ತಗೊಳ್ಳೋಣ. ಸಂಬಂಧವಮ್ಮ ಕೈದಿ ಎಂದು ಎಲ್ಲರೂ ನನ್ನನ್ನು ಕೊಡಲಿಕ್ಕೆ ಕೊಲ್ಲಲು ಪ್ರಯತ್ನಿಸುತ್ತಿರುವಾಗ ನೀನು ನನ್ನನ್ನು ಅಣ್ಣ ಎಂದು ಉಪಚರಿಸುತ್ತಿರುವೆ ನನ್ನ ತಂಗಿ. ನೀನು ಕೈದಿಯಲ್ಲ, ನೀನು ನನ್ನಲ್ಲ. ನಿನ್ನ ಕಥೆ ಏನಿದೆ ಅಂತ ಹೇಳಲ್ಲ. ನಿನ್ನ ಹಿಂದಿನ ಕಥೆ ಏನು ಅಂತ ಹೇಳು. ಅದಕ್ಕಾಗಿ ನನ್ನ ತಂಗಿಯನ್ನು ಕೆಡಿಸಿ ಕೊಲೆ ಮಾಡಿ ಆ ಕೊಲೆಯ ಅಪರಾಧವನ್ನು ನನ್ನ ಮೇಲೆ ಹೊರಿಸಿ ನನ್ನನ್ನು ಜೈಲಿಗೆ ಕಳಿಸಿದ್ದಾನಮ್ಮ. ನೀನು ಅವನನ್ನು ಕೊಲೆ ಮಾಡುತ್ತಿದ್ದೆ, ಅವತ್ತು ನಾನೇ ಬಿಡಿಸಿಬಿಟ್ಟೆ. ಅವನು ಎಂಥವನು ಅಂತ ಗೊತ್ತಾಗಿದೆ. ನಾನೇ ಅವನ ಕೊಲೆ ಮಾಡು ಅಂತ ಹೇಳ್ತಿದ್ದೆ. ನಿನ್ನ ತಂಗಿನ ಕ್ಷಮಿಸಲ್ಲ, ನಿನ್ನ ತಂಗಿನ ಕ್ಷಮಿಸಲ್ಲ. ನನ್ನ ಗಂಡ ಹೌದಾ?
ನಾನಿನ್ನು ಬರ್ತೇನೆ ತಂಗಿ. ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ. ಅಣ್ಣ ಏನು ಯಾಕಡೆ ಹೀಗೆ ಯೋಚ್ನೆ ಮಾಡ್ತಿದ್ಯಾ? ಅಣ್ಣ ಇವತ್ತು ರಕ್ಷಾಬಂಧನ, ಇವತ್ತು ನೂಲ ಹುಣ್ಣಿಮೆ. ಅದಕ್ಕಾಗಿ ಈ ನಿನ್ನ ತಂಗಿಯ ಕೈಯಿಂದ ರಕ್ಷಾಬಂಧನವನ್ನು ಕಟ್ಟಿಸಿಕೊಂಡು ದಯವಿಟ್ಟು ಆಮೇಲೆ ಹೋಗೋಣ. ಕುಳಿತುಕೋಣ. ಬೇಡಿಯಾಗಿದ್ದ ಈ ಕೈಗಳಿಗೆ ರಾಖಿಯನ್ನು ಕಟ್ಟಿದ ತಂಗಿ, ನೀನು 100 ವರ್ಷ ಬಾಳಮ್ಮ ತಂಗಿ. 100 ವರ್ಷ ಅಣ್ಣ ನೀನು ಸುಖದಿಂದ ಸಂತೋಷದಿಂದ ಇದ್ದಾಗ ಈ ನಿನ್ನ ತಂಗಿ ನಗುನಗುತ್ತಾ ಬಾಳಲು ಸಾಧ್ಯ ಅಣ್ಣ. ನಗುನಗುತ್ತಾ ಬಾಳಲು ತಂಗಿ, ಇಂದಿನಿಂದ ನಾನು ಒಂಟಿಯಲ್ಲ ತಂಗಿ, ನಾನು ಒಂಟಿಯಲ್ಲ ತಂಗಿ. ನಾನು ನಿನ್ನೆ ಬರ್ತೀನಿ ತಂಗಿ. ಆಯ್ತಣ್ಣ. ಅದಾಗಿದ್ದಾಗ ತಂದೆ ಜಗದೀಶ, ಮುಂದಿನ ಜನ್ಮದಲ್ಲಾದರೂ ಇವನೇ ನನ್ನ ಒಡ ಹುಟ್ಟಿದ ಅಣ್ಣನಾಗಲಿ ಹಾಗೆಂತ ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು. ಎಂದು ಹಣದ ಹಾದಿಗೆ ಹಿಡಿದೋ ಈ ನಾರಿ ಅಂದೇ ತಿರುಗಿತು ನನ್ನ ಅಧರ್ಮದ ದಾರಿ. ಇವತ್ತು ಈ ಭೋಗದ ಜಗತ್ತಿಗೆ ನಾನೇ ಸೂತ್ರಧಾರಿ. ಪಾಂಚಾಲಿ, ಕಾಡಿನಲ್ಲಿದ್ದು ನಾನು ಗಳಿಸಿದ್ದು ಕೇವಲ 10 ಕೋಟಿ ರೂಪಾಯಿ. ಆದರೆ ನಾಡಿನಲ್ಲಿದ್ದು ನೀನು 20 ಕೋಟಿ ಸಂಪಾದಿಸಿದ್ದೆ ಅಂದಮೇಲೆ ಯು ಆರ್ ರಿಯಲಿ ಗ್ರೇಟ್. ಸಾರ್ಥಕವಾಯಿತು ನಾನಿನ್ನ ಕೊರಡಿಗೆ ತಾಳಿ ಕಟ್ಟಿದ್ದಕ್ಕೆ. ನೋಡಿ, ಇದು ಕೇವಲ ನಾನು ಹಾಕಿದ ಭದ್ರ ಬುನಾದಿ. ಮುಂದೆ ನೋಡಿ ಈ ಪಾಂಚಾಲಿಯ ಮರ್ಮ. ವೆಲ್ ಡನ್ ಪಾಂಚಾಲಿ, ವೆಲ್ ಡನ್. ನಮ್ಮ ಭೂಗತ ಜಗತ್ತಿನಲ್ಲಿ ನಮ್ಮಿಬ್ಬರ ಗುಪ್ತ ಭದ್ರ ಬುನಾದಿಯನ್ನು ಅಲುಗಾಡಿಸಲು ಈ ಕರ್ನಾಟಕ ಸರ್ಕಾರಕ್ಕೂ ಸಾಧ್ಯವಿಲ್ಲ, ತಮಿಳುನಾಡು ಸರ್ಕಾರಕ್ಕೂ ಸಾಧ್ಯವಿಲ್ಲ. ನೋಡಿ, ನಾವು ಸರ್ಕಾರಕ್ಕೆ ಬಲಿಯಾಗೋದಕ್ಕೆ ಇದೇನು 1947 ಅಲ್ಲ, ಏನಿದ್ರು ಇದೀಗ AK-47. ಪಾಂಚಾಲಿ, ನಾವು ಬಯಸಿದ ಸ್ವಾತಂತ್ರ್ಯ ಈಗ ನಮಗೆ ದೊರಕಿದೆ. ಇದೇ ಖುಷಿಯಲ್ಲಿ ನಿನ್ನ ಸಪ್ತ ಸ್ವರದಲ್ಲಿ ದಾಹ ಸುರಿಸಲಾರ್ಯ. ಈ ಮಾಸೆಂತೆ ಆಗ್ಲಿ.